ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಃ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದ್ಭಕ್ತರಿಗೆ ಸಾದರ ಪ್ರಣಾಮಗಳು. ನಿಮ್ಮಲ್ಲಿ ಒಂದು ವಿನಂತಿ. ಕಳೆದ ಸಲ ಮಾಡಿದ ಪಾಠ ಸರಿಯಾಗಿ ತಲುಪಲಿಲ್ಲ ಅಂತ ನಿಮ್ಮಲ್ಲಿ ಒಬ್ಬಿಬ್ಬರು ಆಶಂಕೆಗಳನ್ನು ಎತ್ತಿದ್ದರಿಂದ ಅದರ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡಿದೆ. ಇದು ಹೀಗೆ ಮುಂದುವರಿತದೆ. ವಿಷಯ ಅಷ್ಟು ಕ್ಲಿಷ್ಟವಾದದ್ದೇನಲ್ಲ. ಅದು ನಿಮಗೆ ತಲುಪಲಿಲ್ಲ ಅಂದರೆ ಹೇಳುವವನ ವೈಫಲ್ಯ. ಇದನ್ನು ಬೇರೊಂದು ರೀತಿಯಲ್ಲಿ ಹೇಳಿ ಇದನ್ನು ಅರ್ಥ ಮಾಡಿಸೋ ಪ್ರಯತ್ನ ಮಾಡಬೇಕು ಅನ್ನೋ ಯೋಚನೆಯಿಂದ ಹಿಂದೆ ಮಾಡಿದ ಶ್ಲೋಕಗಳನ್ನೇ ಇನ್ನೊಂದು ರೀತಿಯಲ್ಲಿ ಇವತ್ತು ತಿಳಿಸೋ ಪ್ರಯತ್ನ ಮಾಡ್ತೇನೆ. ಯಾರ್ಯಾರಿಗೆ ಅನುಕೂಲ ಇದೆಯೋ, ಭಾಗವತ ಪುಸ್ತಕ ಹತ್ತಿರದಲ್ಲಿದೆಯೋ ಅವರು ಶ್ರೀಮದ್ ಭಾಗವತದ ದ್ವಿತೀಯ ಸ್ಕಂಧದ 5ನೇ ಅಧ್ಯಾಯದ 25ನೇ ಶ್ಲೋಕ ಅದನ್ನು ತೆರೆದು ಇರಿಸ್ಕೊಳ್ಬೇಕು ಎದುರಿಗೆ. ಇನ್ನೊಂದು ವಿನಂತಿ, ಒಂದು ಪೆನ್ನು ಪೇಪರನ್ನು ತಗೊಳ್ಳಿ. ಕೆಲವು ಸಂಗತಿಗಳನ್ನು ನಾನು ಬರೆದುಕೊಳ್ಳಿಕ್ಕೆ ಹೇಳ್ತೇನೆ. ಯಾಕೆಂದರೆ ಕಣ್ಣೆದುರಿಗೆ ಕೆಲವು ಸಂಗತಿಗಳಿದ್ದರೆ ಅದರ ಮೇಲಿನ ವಿವರಗಳನ್ನು ಗ್ರಹಿಸೋದು ಸರಳವಾಗ್ತದೆ. ಇದು ವಿಷಯ ಕ್ಲಿಷ್ಟ ಇಲ್ಲ. ಅನೇಕ ಹೊಸ ಸಂಗತಿಗಳು ಒಂದೇ ಸಲಕ್ಕೆ ಕಣ್ಣೆದುರಿಗೆ ಬಂದಾಗ ಅದನ್ನು ಗ್ರಹಿಸೋದು ಕಷ್ಟ ಆಗ್ತದೆ. ಆದ್ದರಿಂದ ಹಂತ ಹಂತವಾಗಿ ಇದರಲ್ಲಿನ ಕಾನ್ಸೆಪ್ಟ್ಗಳನ್ನು ಮೊದಲು ಹೇಳಿ ಆಮೇಲೆ ಅವನ್ನು ಶ್ಲೋಕಾರೂಢವಾಗಿ ಮಾಡೋ ಪ್ರಯತ್ನ ಮಾಡ್ತೇನೆ. ಆದ್ದರಿಂದ ಬಳ್ಳಾರಿಯವರು, ಮುರಳಿಯವರು ಮತ್ತು ಯಾರ್ಯಾರಿಗೆ ಸಾಧ್ಯ ಆಗ್ತದೋ ಅವರು ಒಂದು ಪೆನ್ನು ಪೇಪರು ಎದುರಿಗಿಟ್ಕೊಳ್ರಿ. ನಿಮಗೆ ಹಿಂದ್ಗಡೆ ಏನು ಬ್ಯಾಕ್ಗ್ರೌಂಡ್ ನಾಯ್ಸ್ ಇಲ್ಲ ಅಂತಂದರೆ ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡಲೂಬಹುದು. ಆ್ಯಂಡ್ ಫೀಲ್ ಫ್ರೀ ಟು ಡಿಸ್ಟರ್ಬ್ ಮೀ ಇನ್ ದ ಮಿಡಲ್. ಎಲ್ಲೇ ಆಗಲಿ ನನ್ನ ಇವತ್ತಿನ ಉಪನ್ಯಾಸದ ಮಧ್ಯದಲ್ಲಿ ನಾನು ಹೇಳಿದ್ದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ನನ್ನನ್ನು ಅಲ್ಲಿಯೇ ನಿಲ್ಲಿಸಿ ಹೀಗಂದ್ರೆ ಏನು, ಇದು ನಮಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ಕೇಳಿ. ಅದನ್ನು
ವಿವರಿಸಿಕೊಂಡು ಮುಂದೆ ಹೋಗ್ತೇನೆ. ಹೀಗೆ 3 ಹಂತಗಳಲ್ಲಿ ಈ ಶ್ಲೋಕಗಳ ಅರ್ಥವನ್ನು ನಾವು ನೋಡೋಣ. ಯಾಕೆಂದರೆ ಮುಂದೆ ಇದೇ ವಿಷಯ ಮುಂದುವರಿತದೆ. ವಿಷಯ ಕ್ಲಿಷ್ಟ ಅಂತ ಇದನ್ನು ಬಿಟ್ಟು ಬಿಡೋದು ಒಂದು ಆಪ್ಷನ್ನು. ಇಷ್ಟು ಮುಂದೆ ಬಂದಿದ್ದೀವಿ, ಇನ್ನು ಹಿಂದೆ ಹೋಗ್ಲಿಕ್ಕೆ ನನಗೆ ಇಚ್ಛೆ ಇಲ್ಲ. ಇದನ್ನು ಅರ್ಥ ಮಾಡಿಸ್ಕೊಂಡು ಮುಂದೆ ಹೋಗೋದು ಇನ್ನೊಂದು ಆಪ್ಷನ್ನು. ಆ ಎರಡನೇ ಆಪ್ಷನ್ನನ್ನು ನಾನು ಎಕ್ಸೆಪ್ಟ್ ಮಾಡಿಕೊಂಡು ಇದನ್ನು ಒಂದು 3 ಹಂತಗಳಲ್ಲಿ ಕಾನ್ಸೆಪ್ಟನ್ನು ಮೊದಲು ನಿಮಗೆ ಅರ್ಥ ಮಾಡಿಸಿ ಆಮೇಲೆ ಶ್ಲೋಕಕ್ಕೆ ಬರ್ತೀನಿ. ಆವಾಗ ನಿಮಗೆ ಶ್ಲೋಕ ಸರಳವಾಗಿ ಅರ್ಥವಾಗ್ತದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ದರಿಂದ ಒಂದು ಪೆನ್ನು ಪೇಪರು ಎದುರುಗಡೆ ಇಟ್ಕೊಳ್ಳಿ. ನಾನು ಈ ಮುಂದೆ ಹೇಳುವ ಸಂಗತಿಗಳನ್ನು ಅಲ್ಲಿ ಬರ್ಕೊಳ್ಳಿ. 1 ನಿಮಿಷ ಸಮಯ ಕೊಡ್ತೇನೆ. ಆಯಿತು. ಈಗ ಪಂಚಭೂತಗಳು ಯಾವುದು ಅನ್ನೋದು ನಮ್ಮಲ್ಲಿ ಪ್ರಾಯ ಎಲ್ರಿಗೂ ಗೊತ್ತಿದೆ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅಂತ ನಾವು ಹೇಳ್ತೀವಿ. ಅದನ್ನು ತಿರುಗುಮುರುಗಾಗಿ ಇಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಮೊದಲು ಹೇಳಿದ್ರಲ್ಲಿ ಪೃಥ್ವಿ, ಅಪು. ಅಪು ಅಂದರೆ ಆಪಹ ಅಂದರೆ ನೀರು. ಪೃಥ್ವಿ ನೀರು, ಅಗ್ನಿ ಅಥವಾ ತೇಜಸ್ಸು ಅಂತಲೂ ಹೇಳ್ತಾರೆ ಅದನ್ನು. ವಾಯು, ಆಕಾಶ. ಈ ಆರ್ಡರ್ನಲ್ಲಿ ನಾವು ನೆನಪಿಡ್ತಾ ಬಂದಿದ್ದೀವಿ. ಇಲ್ಲಿ ಇದಕ್ಕೆ ವಿಪರೀತವಾದ ಆರ್ಡರ್ನಲ್ಲಿ ಇದನ್ನು ಬರ್ಕೋಬೇಕು ನೀವು. ಮೊದಲು ಆಕಾಶ ಬರ್ಕೊಳ್ಳಿ. ಮೇಲ್ಗಡೆ 2ರ ಮಧ್ಯೆ ಗ್ಯಾಪ್ ಇಟ್ಟು ಒಂದೊಂದಾಗಿ ಬರ್ಕೊಳ್ಳಿ. ಆಕಾಶ, ವಾಯು, ತೇಜಸ್ಸು, ಜಲ, ಪೃಥ್ವಿ. ಆಯಿತಾ? ಹಾರಿಜಾಂಟಲ್ ಆರ್ಡರಲ್ಲಿ ಆಕಾಶ, ಸ್ಪೇಸ್ ವಾಯು, ಸ್ಪೇಸ್ ತೇಜಸ್ಸು, ಸ್ಪೇಸ್ ಜಲ, ಸ್ಪೇಸ್ ಪೃಥ್ವಿ. ಹೀಗೆ ಸಾಲಕ್ಕೆ ಮೇಲ್ಗಡೆ ಬರ್ಕೊಳ್ಳಿ. ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಇವು ಪಂಚಭೂತಗಳು. ಮುಂದೆ ಆಕಾಶದ ಕೆಳಗೆ ಒಂದು ಆ್ಯರೋ ಮಾರ್ಕ್ ಹಾಕ್ಕೊಂಡು ಶಬ್ದ ಅಂತ ಬರ್ಕೊಳ್ಳಿ. ವಾಯುವಿನ ಕೆಳಗೆ ಒಂದು ಆ್ಯರೋ ಮಾರ್ಕ್ ಹಾಕ್ಕೊಂಡು ಸ್ಪರ್ಶ ಅಂತ ಬರ್ಕೊಳ್ಳಿ. ತೇಜಸ್ಸು ಅಂತ ಬರ್ಕೊಂಡಿದ್ದೀರಿ, ಬ್ರಕೆಟ್ನಲ್ಲಿ ಅಗ್ನಿ ಅಂತ ಹಾಕ್ಕೊಂಬಿಡಿ. ಅದರ ಕೆಳಗಡೆ ಒಂದು ಆ್ಯರೋ ಮಾರ್ಕ್ ಹಾಕ್ಕೊಂಡು ರೂಪ ಅಂತ ಬರ್ಕೊಳ್ಳಿ. ಮುಂದೆ ಜಲದ ಕೆಳಗೆ ಆ್ಯರೋ ಮಾರ್ಕ್ ಹಾಕ್ಕೊಂಡು ರಸ ಅಂತ ಬರ್ಕೊಳ್ಳಿ. ಪೃಥ್ವಿ ಕೆಳಗಡೆ ಆ್ಯರೋ ಮಾರ್ಕ್ ಹಾಕ್ಕೊಂಡು ಗಂಧ ಅಂತ ಬರ್ಕೊಳ್ಳಿ. ಏನೇನಾಯ್ತು ಈಗ? ಆಕಾಶದ ಕೆಳಗೆ ಶಬ್ದ, ವಾಯುವಿನ ಕೆಳಗೆ ಸ್ಪರ್ಶ, ತೇಜಸ್ಸಿನ ಕೆಳಗೆ ರೂಪ, ಜಲದ ಕೆಳಗೆ ರಸ, ಪೃಥ್ವಿಯ ಕೆಳಗೆ ಗಂಧ. ಆಯಿತಾ? ಇನ್ನು ಮುಂದೆ ಈ ಶಬ್ದ ಅಂತ ಬರ್ಕೊಂಡಿದ್ದೀರಲ್ಲ, ಅದರ ಕೆಳಗಡೆ ಮತ್ತೆ ಶಬ್ದ ಅಂತ ಬರ್ಕೊಳ್ಳಿ. 3ನೇ ಹಂತ. ಈಗ ವರ್ಟಿಕಲ್ ಆರ್ಡರಲ್ಲಿ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಆಕಾಶ ಇದೆ, ಅದ್ರ ಕೆಳಗಡೆ ಶಬ್ದ ಇದೆ, ಆ್ಯರೋ ಮಾರ್ಕ್ ಹಾಕ್ಕೊಂಡು ಶಬ್ದ ಅಂತ ಬರ್ಕೊಂಡಿರಿ. ಅದ್ರ ಕೆಳಗೆ ಇನ್ನೊಂದು ಆ್ಯರೋ ಮಾರ್ಕ್ ಹಾಕ್ಕೊಂಡು ಮತ್ತು ಶಬ್ದ ಅಂತ ಬರ್ಕೊಳ್ಳಿ. ಅದೇ ರೀತಿ ಮೇಲ್ಗಡೆ ವಾಯು ಅಂತ ಇದೆ, ಅದ್ರ ಕೆಳಗಡೆ ಆ್ಯರೋ ಮಾರ್ಕ್ ಹಾಕ್ಕೊಂಡು ಸ್ಪರ್ಶ ಅಂತ ಬರ್ಕೊಂಡಿದ್ದೀರಿ. ಅದರ ಕೆಳಗಡೆ ಮತ್ತೊಂದು ಆ್ಯರೋ ಮಾರ್ಕ್ ಹಾಕ್ಕೊಂಡು ಸ್ಪರ್ಶ, ಕಾಮ, ಶಬ್ದ ಅಂತ ಬರ್ಕೊಳ್ಳಿ. ಇನ್ನು 3ನೇದು ತೇಜಸ್ಸು. ಅದರ ಕೆಳಗಡೆ ರೂಪ ಅಂತ ಬರ್ಕೊಂಡಿದ್ದೀರಿ. ಅದರ ಕೆಳಗಡೆ ಆ್ಯರೋ ಮಾರ್ಕ್ ಹಾಕ್ಕೊಂಡು ರೂಪ, ಕಾಮ,
ಸ್ಪರ್ಶ ಕಾಮ ಶಬ್ದ. ಇನ್ನು ನಾಲ್ಕನೆಯದ್ದು ಜಲ. ಅದ್ರ ಕೆಳಗಡೆ ರಸ ಅಂತ ಬರ್ಕೊಂಡಿದ್ದೀರಿ. ಅದ್ರ ಕೆಳಗಡೆ ಆ್ಯರೋ ಮಾರ್ಕ್ ಹಾಕ್ಕೊಂಡು ರಸ ಕಾಮ ರೂಪ ಕಾಮ ಸ್ಪರ್ಶ ಕಾಮ ಶಬ್ದ. ಆಯಿತಾ? ಇನ್ನು ಕೊನೆಯದು ಪೃಥ್ವಿ. ಅದರ ಕಡೆ ಆ್ಯರೋ ಮಾರ್ಕ್ ಹಾಕ್ಕೊಂಡು ಗಂಧ ಅಂತ ಬರ್ಕೊಂಡಿದ್ದೀರಿ. ಇನ್ನು ಅದರ ಕೆಳಗಡೆ ಆ್ಯರೋ ಮಾರ್ಕ್ ಹಾಕ್ಕೊಂಡು ಗಂಧ ಕಾಮ ರಸ ಕಾಮ ರೂಪ ಕಾಮ ಸ್ಪರ್ಶ ಕಾಮ ಶಬ್ದ. ಆಯಿತಾ? ಈಗ 3 ರೋಗಳಾಯಿತು. ಮೊದಲನೇ ರೋನಲ್ಲಿ ಆಕಾಶ, ವಾಯು, ತೇಜಸ್ಸು, ಜಲ, ಪೃಥ್ವಿ. ಎರಡನೇ ರೋನಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಮೂರನೇ ರೋನಲ್ಲಿ ಶಬ್ದ, ಸ್ಪರ್ಶ, ಶಬ್ದ, ರೂಪ, ಸ್ಪರ್ಶ, ಶಬ್ದ, ರಸ, ರೂಪ, ಸ್ಪರ್ಶ, ಶಬ್ದ, ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ. ಇಷ್ಟು ಬರ್ಕೊಂಡಿದ್ದೀವಿ. ಎರಡನೇ ರೋವಿಗೆ ಲೆಫ್ಟ್ ಸೈಡಿಗೆ ಅಂದರೆ ಶಬ್ದ ಅಂತ ಬರ್ಕೊಂಡಿದ್ದೀರಲ್ಲ ಎರಡನೇ ರೋನಲ್ಲಿ ಆರಂಭದಲ್ಲಿ, ಅದರ ಪಕ್ಕಕ್ಕೆ ಲೆಫ್ಟ್ ಸೈಡಿಗೆ ತನ್ಮಾತ್ರ ಅಂತ ಬರ್ಕೊಂಡು ಒಂದು ಆ್ಯರೋ ಮಾರ್ಕ್ ಹಾಕ್ಕೊಳ್ಳಿ. ಅಂದರೆ ಆ ಎಂಟೈರ್ ರೋಗಳಲ್ಲಿರುವಂಥವುಗಳು ತನ್ಮಾತ್ರಗಳು. ತನ್ಮಾತ್ರ ಅಂತ ಬರ್ಕೊಂಡು ಆ ಶಬ್ದ ಅಂತ ಬರ್ಕೊಂಡಿದ್ದೀರಲ್ಲ ಅದ್ರ ಕಡೆಗೆ ಒಂದು ಆ್ಯರೋ ಮಾರ್ಕ್ ಹಾಕ್ಕೊಳ್ಳಿ. ಆಮೇಲೆ ಮೂರನೇ ರೋನಲ್ಲಿ ಶಬ್ದ ಅಂತ ಬರ್ಕೊಂಡಿದ್ದೀರಿ ಮೊದಲಿಗೆ, ಅದರ ಎಡಕ್ಕೆ ಲಕ್ಷಣ ಅಂತ ಬರ್ಕೊಂಡು ಆ ಶಬ್ದದ ಕಡೆಗೆ ಒಂದು ಆ್ಯರೋ ಮಾರ್ಕು ತೋರಿಸೋ ಹಾಗೆ ಒಂದು ಆ್ಯರೋ ಮಾರ್ಕ್ ಹಾಕ್ಕೊಳ್ಳಿ. ಲಕ್ಷಣ ಅಂತ ಬರ್ಕೊಂಡು ಆ ರೋಗೆ ಅದು ತೋರಿಸ್ಬೇಕು, ಹಾಗೊಂದು ಆ್ಯರೋ ಮಾರ್ಕ್ ಹಾಕ್ಕೊಳ್ಳಿ. ಆಯಿತು. ಈಗ ಇದನ್ನು ನೋಡ್ಕೊಳ್ಳಿ. ಮೊದಲಿನ ರೋಗಳಲ್ಲಿ ಪಂಚಭೂತಗಳು ಆಕಾಶ, ವಾಯು, ತೇಜಸ್ಸು, ಜಲ, ಪೃಥ್ವಿ. ಆ ತೇಜಸ್ಸಿಗೇನೆ ಒಂದು ಬ್ರಾಕೆಟ್ ಹಾಕ್ಕೊಂಡು ಅಗ್ನಿ ಅಂತ ಬರ್ಕೊಳ್ಳಿ. ಅಂದರೆ ಎರಡೂ ಒಂದೇ, ತೇಜಸ್ಸು ಅಗ್ನಿ ಎರಡೂ ಪರ್ಯಾಯ ಶಬ್ದಗಳು, ಒಂದನ್ನೇ ಹೇಳ್ತಕ್ಕಂಥದ್ದು. ಎರಡನೇ ರೋನಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಬರ್ಕೊಂಡಿದ್ದೀವಿ. ಆಯಾ ಶಬ್ದಗಳ ಮೇಲೆ ನೀವು ನೋಡಿದರೆ ಶಬ್ದದ ಮೇಲೆ ಆಕಾಶ, ಸ್ಪರ್ಶದ ಮೇಲೆ ವಾಯು, ರೂಪದ ಮೇಲೆ ತೇಜಸ್ಸು, ರಸದ ಮೇಲೆ ಜಲ, ಗಂಧದ ಮೇಲೆ ಪೃಥ್ವಿ. ಇದು ಏನು ಹೇಳುತ್ತೆ ಅಂದರೆ ವಸ್ತುವನ್ನು ನಾವು ಅಸಾಧಾರಣ ಧರ್ಮದಿಂದ ಗುರುತಿಸ್ತೀವಿ, ಯುನೀಕ್ ಕ್ಯಾರೆಕ್ಟರಿಸ್ಟಿಕ್. ಈ ರೋನಲ್ಲಿ ನೀವು ಏನೇನು ಬರ್ಕೊಂಡಿದ್ದೀರಲ್ಲ ಇವು ಆ ಅಸಾಧಾರಣ ಧರ್ಮಗಳು ಅಥವಾ ಗುಣಗಳು. ಯಾವುದರ ಅಸಾಧಾರಣ ಧರ್ಮ ಅಥವಾ ಗುಣಗಳು? ಅದರ ಮೇಲೆ ಯಾವುದಿದೆ ಅದರದ್ದು. ಈಗ ಶಬ್ದ ಅನ್ನೋದು ಆಕಾಶದ ಅಸಾಧಾರಣ ಧರ್ಮ, ಸ್ಪರ್ಶ ಅನ್ನೋದು ವಾಯುವಿನ ಅಸಾಧಾರಣ ಧರ್ಮ, ರೂಪ ಅನ್ನೋದು ತೇಜಸ್ಸಿನ ಅಸಾಧಾರಣ ಧರ್ಮ,
ರಸ ಅನ್ನೋದು ಜಲದ ಅಸಾಧಾರಣ ಧರ್ಮ, ಗಂಧ ಅನ್ನೋದು ಪೃಥ್ವಿಯ ಅಸಾಧಾರಣ ಧರ್ಮ. ಅಸಾಧಾರಣ ಧರ್ಮ ಅಂದರೂ, ಗುಣ ಅಂದರೂ, ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಅಂದರೂ ಒಂದೇ. ಶಾಸ್ತ್ರೀಯ ಪರಿಭಾಷೆಯಲ್ಲಿ ಅದನ್ನು ತನ್ಮಾತ್ರ ಅಂತ ಹೇಳ್ತಾರೆ. ಅದರಲ್ಲಿ ಮಾತ್ರ ಇರುವಂಥದ್ದು. ತತ್ ಅಂದರೆ ಅದು, ಮಾತ್ರ ಇಸ್ ಎ ಲಿಮಿಟೇಷನ್, ಅದರದ್ದೇ ಒಂದು ವಿಶೇಷ ಗುಣ ಅದು, ತನ್ಮಾತ್ರ ಅಂತ ಕರೀತಾರೆ ಅದನ್ನು. ಆಯಿತಾ? ಹೀಗೆ ಆಕಾಶದ ತನ್ಮಾತ್ರ ಶಬ್ದ, ವಾಯುವಿನ ತನ್ಮಾತ್ರ ಸ್ಪರ್ಶ, ತೇಜಸ್ಸಿನ ತನ್ಮಾತ್ರ ರೂಪ, ಜಲದ ತನ್ಮಾತ್ರ ರಸ, ಪೃಥ್ವಿಯ ತನ್ಮಾತ್ರ ಗಂಧ. ತನ್ಮಾತ್ರ ಅಂದರೆ ಮತ್ತೇನಲ್ಲ, ಅದರ ಗುಣ, ಅದರ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಅಷ್ಟೇ. ಮುಂದೆ 3ನೇ ರೋನಲ್ಲಿ ಏನು ಮಾಡಿದ್ದಾರೆ ಅಂದರೆ, ಈ ಯಾವುದರಿಂದ ಯಾವುದು ಹುಟ್ಟಿದೆ, ಈ ಪಂಚಭೂತಗಳಲ್ಲಿ ಯಾವ ಭೂತ ಯಾವ ಭೂತದಿಂದ ಹುಟ್ಟಿದೆ ಮತ್ತು ಯಾವ್ಯಾವ ಗುಣಗಳನ್ನು ಪಡೆದುಕೊಂಡಿದೆ ಅದನ್ನು ಹೇಳ್ತಾ ಇದ್ದಾರೆ. ಈಗ ನಿಮಗೆ ಗೊತ್ತಿದ್ದ ಹಾಗೆ ಆ ಮೇಲಿನ ಮೊದಲನೇ ರೋನಲ್ಲಿ ಆಕಾಶ, ವಾಯು, ತೇಜಸ್ಸು, ಜಲ, ಪೃಥ್ವಿ ಅಂತ ಇದೆಯಲ್ಲ, ಅಲ್ಲಿ ಮುಂದಿನದರ ಹುಟ್ಟಿಗೆ ಹಿಂದಿನದ್ದು ಕಾರಣ. ಉದಾಹರಣೆಗೆ ವಾಯು 2ನೇದ್ದು ಪಂಚಭೂತಗಳಲ್ಲಿ, ಅದರ ಹುಟ್ಟಿಗೆ ಆಕಾಶ ಕಾರಣ. ತೇಜಸ್ಸು 3ನೇದ್ದು, ಅದರ ಹುಟ್ಟಿಗೆ ವಾಯು ಕಾರಣ. ಜಲ 4ನೇದ್ದು, ಅದರ ಹುಟ್ಟಿಗೆ ತೇಜಸ್ಸು ಕಾರಣ. ಪೃಥ್ವಿ 5ನೇದ್ದು, ಅದರ ಹುಟ್ಟಿಗೆ ಜಲ ಕಾರಣ. ಅರ್ಥವಾಯ್ತಲ್ಲ? ಹೀಗೆ ಆಕಾಶದಿಂದ ವಾಯು ಹುಟ್ಟಿತು, ವಾಯುವಿನಿಂದ ತೇಜಸ್ಸು ಹುಟ್ಟಿತು, ತೇಜಸ್ಸಿನಿಂದ ಜಲ ಹುಟ್ಟಿತು, ಜಲದಿಂದ ಪೃಥ್ವಿ ಹುಟ್ಟಿತು. ಹಿಂಗೆ ಹುಟ್ಟುವಾಗ ಏನಾಯಿತು ಅಂದರೆ, ಆಕಾಶದಿಂದ ವಾಯು ಹುಟ್ಟಿದಾಗ ಆಕಾಶದ ಅಸಾಧಾರಣ ಗುಣ ಯಾವುದು? ಶಬ್ದ. ಅದನ್ನು ಪಡೆದುಕೊಂಡಿತು. ವಾಯುವಿನ ಅಸಾಧಾರಣ ಗುಣ ಯಾವುದು? ಸ್ಪರ್ಶ. ಅದಂತೂ ಇದ್ದೇ ಇದೆ ಅದಕ್ಕೆ. ಆಕಾಶದಿಂದ ಅದು ಹುಟ್ಟಿದ್ದರಿಂದ ಕಾರಣದ ಗುಣ ಕಾರ್ಯದಲ್ಲಿ ಬರುತ್ತೆ ಅನ್ನೋ ನಿಯಮದ ಪ್ರಕಾರ ತನ್ನ ಹುಟ್ಟಿಗೆ, ವಾಯುವಿನ ಹುಟ್ಟಿಗೆ ಕಾರಣವಾಗಿರ್ತಕ್ಕಂಥ ಆಕಾಶದ ಗುಣ ಯಾವುದದು? ಶಬ್ದ. ಅದನ್ನೂ ವಾಯು ಪಡೆದುಕೊಂಡಿತು. ಆದ್ದರಿಂದ 3ನೇ ರೋನಲ್ಲಿ ವಾಯುವಿನ ಕೆಳಗೆ ನೀವು ಸ್ಪರ್ಶ, ಶಬ್ದ ಅನ್ನೋ 2 ಗುಣಗಳನ್ನು ನೋಡ್ತೀರಿ. ಅದರಲ್ಲಿ ಸ್ಪರ್ಶ ಅನ್ನೋದು ವಾಯುವಿನದ್ದೇ ಅಸಾಧಾರಣ ಧರ್ಮ, ಇಟ್ಸ್ ಓನ್ ಕ್ವಾಲಿಟಿ, ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್. ಆಕಾಶದಿಂದ ಅದು ಹುಟ್ಟಿದ್ದರಿಂದ ಆಕಾಶದ ಶಬ್ದ ಅನ್ನೋ ಗುಣವನ್ನು ಕೂಡ ಪಡೆದುಕೊಂಡು, ವಾಯುವಿನ ಗುಣಗಳು ಯಾವುದಾಯ್ತು ಹಾಗಾದರೆ? ಸ್ಪರ್ಶ, ಶಬ್ದ. ಹಾಗೆಯೇ ವಾಯುವಿನಿಂದ ತೇಜಸ್ಸು ಹುಟ್ಟಿತು. ಆವಾಗ ತೇಜಸ್ಸಿನ ಸ್ವಂತ ಗುಣ, ಇಟ್ಸ್ ಓನ್ ಯುನೀಕ್ ಕ್ವಾಲಿಟಿ, ರೂಪ, ಅದಂತೂ ಇದ್ದೇ ಇದೆ. ವಾಯುವಿನಿಂದ ಅದು ಹುಟ್ಟಿದ್ದರಿಂದ ವಾಯುವಿನ ಗುಣಗಳನ್ನು ಪಡೆದುಕೊಂಡಿತು. ಯಾವುದದು? ಸ್ಪರ್ಶ, ಶಬ್ದ. ಹೀಗಾಗಿ ತೇಜಸ್ಸಿನ ಪ್ರಾಪರ್ಟೀಸ್, ಕ್ವಾಲಿಟೀಸ್ ಯಾವ್ಯಾವುದಾಯಿತು? ಅದರದ್ದೇ ಸ್ವಂತವಾದ ರೂಪ. ಯಾವುದರಿಂದ ಅದು ಹುಟ್ಟಿದೆಯೋ ಅಂಥ ವಾಯುವಿನ ಸ್ಪರ್ಶ, ಶಬ್ದ ಇವೆಲ್ಲ ಸೇರಿ 3 ಗುಣಗಳಾಯಿತು ತೇಜಸ್ಸಿಗೆ. ಯಾವುದು? ರೂಪ, ಸ್ಪರ್ಶ, ಶಬ್ದ. ಅದೇ ರೀತಿ ಮುಂದೆ ಜಲ. ತೇಜಸ್ಸಿನಿಂದ ಜಲ ಹುಟ್ಟಿತು. ಜಲದ ಯುನೀಕ್ ಕ್ವಾಲಿಟಿ ರಸ. ತೇಜಸ್ಸಿನಿಂದ ಹುಟ್ಟಿದ್ದರಿಂದ ತೇಜಸ್ಸಿನ ರೂಪ, ಸ್ಪರ್ಶ, ಶಬ್ದಗಳನ್ನು ಪಡೆದುಕೊಂಡಿತು. ಆದ್ದರಿಂದ 4 ಗುಣಗಳು ಜಲದ ಗುಣಗಳಾಯಿತು: ರಸ, ರೂಪ, ಸ್ಪರ್ಶ, ಶಬ್ದ. ಹಾಗೆ ಮುಂದೆ ಬಂದರೆ ಜಲದಿಂದ ಪೃಥ್ವಿ ಹುಟ್ಟಿತು. ಪೃಥ್ವಿಯ ಗುಣ ಗಂಧ, ಅದನ್ನು ಮೊದಲು ಬರ್ಕೊಂಡಿದ್ದೀರಿ. ಆಮೇಲೆ ಜಲದ ಗುಣಗಳು 4 ಗುಣಗಳನ್ನು ಬರ್ಕೊಂಡಿದ್ದೀರಿ: ರಸ, ರೂಪ, ಸ್ಪರ್ಶ, ಶಬ್ದ. ಹೀಗೆ ಪೃಥ್ವಿಯ ಗುಣಗಳು 5 ಆಯಿತು: ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ. ಇಷ್ಟು ಇಲ್ಲಿರ್ತಕ್ಕಂಥ ವಿಷಯ. ಇನ್ನು ಶ್ಲೋಕಗಳನ್ನು ನೋಡೋಣ. 25ನೇ ಶಬ್ದ, 25ನೇ ಶ್ಲೋಕದಿಂದ
29ನೇ ಶ್ಲೋಕದವರೆಗೆ ನಾನು ಮಾಡಿದೆ ಕಳೆದ ಪಾಠದಲ್ಲಿ. ಈ ಶ್ಲೋಕದಲ್ಲಿನ ಕೆಲವು ಶಬ್ದಗಳನ್ನು ಮೊದಲು ತಿಳ್ಕೊಳ್ಳೋಣ, ಆಮೇಲೆ ಶ್ಲೋಕದ ಅರ್ಥ ನೋಡೋಣ. ಶ್ಲೋಕದಲ್ಲಿ 27ನೇ ಶ್ಲೋಕ ಒಂದು ಬಿಟ್ಟರೆ 25ರಿಂದ 29ರವರೆಗೆ ಪ್ರತಿಯೊಂದು ಶ್ಲೋಕದಲ್ಲಿ ಇರತಕ್ಕಂಥ ಒಂದು ಶಬ್ದ ಅಂದರೆ ಪರಾನ್ವಯಾತ್. ಆಯಿತಾ? 25ನೇದರಲ್ಲೂ ಅದನ್ನು ಸೂಚ್ಯವಾಗಿ ಅಲ್ಲಿ 25ರಲ್ಲಿ ಅಗತ್ಯ ಇಲ್ಲವೇ ಇಲ್ಲ. 26ರಿಂದ 29ರೊಳಗೆ 27ಕ್ಕೆ ಒಂದು ಪರಾನ್ವಯಾತ್ ಅನ್ನೋ ಶಬ್ದ ಇಲ್ಲ, ಅದನ್ನೇ ವೈ ಅನ್ನೋದರಿಂದ ಸೂಚನೆ ಮಾಡಿದ್ದಾರೆ. ಅಂತೂ ಪರಾನ್ವಯಾತ್ ಅನ್ನೋದನ್ನು ಎಲ್ಲ ಆಕಾಶ ಒಂದು ಬಿಟ್ಟು ಮುಂದಿನವುಗಳು ಎಲ್ಲವುಗಳಿಗೂ ಇಟ್ಕೊಳ್ಬೇಕು ಅಂತ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಏನು ಪರಾನ್ವಯಾತ್ ಅಂದರೆ? ಪರ ಅಂದರೆ ಉತ್ಕೃಷ್ಟ, ದೊಡ್ಡದು. ಅನ್ವಯ ಅಂದರೆ ಅನ್ವಯಿಸೋದು. ಆ ಪಂಚಭೂತಗಳ ಲಿಸ್ಟ್ ನೋಡಿ, ಮೊದಲನೇ ರೋನಲ್ಲಿರೋದು. ಆಕಾಶಕ್ಕೆ ಮೊದಲು ಯಾವುದು ಇಲ್ಲವೇ ಇಲ್ಲ, ಮೊದಲನೇದ್ದು ಆಕಾಶ. ಆದ್ದರಿಂದ ಅದನ್ನು ಬಿಟ್ಟುಬಿಡೋಣ. ವಾಯುವಿಗೆ ಪರ ಅಂದರೆ ವಾಯುವಿಗೆ ಉತ್ಕೃಷ್ಟವಾದದ್ದು, ವಾಯುವಿಗಿಂತ ದೊಡ್ಡದು, ವಾಯುವನ್ನು ಹುಟ್ಟಿಸಿದ್ದು ಯಾವುದು? ಆಕಾಶ. ಪರಾನ್ವಯಾತ್ ಅಂದರೆ ವಾಯುವಿನ ಇದು ವಾಯು ದೃಷ್ಟಿಯಿಂದ ಅದಕ್ಕೆ ಪರ ಅಂದರೆ ಆಕಾಶ, ಅದರಲ್ಲಿರ್ತಕ್ಕಂಥ ಗುಣಗಳನ್ನು ವಾಯುವಿಗೆ ಅನ್ವಯಿಸಬೇಕು ಅಂತ ಅರ್ಥ. ಪರಾನ್ವಯ ಅಂದರೆ ಆಕಾಶದ ಗುಣ ಯಾವುದು? ಶಬ್ದ. ಅದನ್ನು ನಾವು ಅನ್ವಯಿಸಿದಾಗ ವಾಯುವಿನ ಗುಣಗಳು ಸ್ಪರ್ಶ ಮತ್ತು ಶಬ್ದ ಆಗ್ತದೆ. ಈಗ ನಾವು ಮಾಡಿದ್ದೆ, ಟೇಬಲ್ನಲ್ಲಿದ್ದದ್ದೇ. ಆ ಶ್ಲೋಕದಲ್ಲಿರೋ ಶಬ್ದಕ್ಕೆ ಅರ್ಥ ಇದು ನಾವು ಮಾಡಿದ ಕೆಲಸ ಅಂತ ತೋರಿಸ್ತಾ ಇದ್ದೇನೆ ಅಷ್ಟೇ. ನಾವಿವಾಗ ಆಗಲೇ ಪರಾನ್ವಯ ಮಾಡಿ 3ನೇ ರೋನಲ್ಲಿ ಬರ್ಕೊಂಡಿದ್ದೀವಿ. ಪರಾನ್ವಯ ಅನ್ನೋ ಶಬ್ದಕ್ಕೆ ಇದು ಅರ್ಥ ಅಂತ ಹೇಳ್ತಾ ಇದ್ದೇನೆ. ಪರ ಅಂದರೆ ತನಗಿಂತ ದೊಡ್ಡದು, ಅನ್ವಯ ಅಂದರೆ ಅದರಲ್ಲಿರೋ ಗುಣಗಳನ್ನು ಇದು ಅನ್ವಯಿಸಿಕೊಳ್ಳೋದು. ವಾಯುವಿಗೆ ಆಕಾಶ ದೊಡ್ಡದು, ವಾಯುವನ್ನು ಹುಟ್ಟಿಸಿದ್ದು ಅದು. ಆ ಆಕಾಶದ ಗುಣವಾಗಿರ್ತಕ್ಕಂಥ ಶಬ್ದವನ್ನು ವಾಯುವಿನ ಗುಣಗಳಲ್ಲಿ ಸೇರಿಸಿಕೊಳ್ಳೋದೇನಿದೆಯಲ್ಲ, ಇದೇ ಪರಾನ್ವಯ. ಪರವಾದ ಆಕಾಶದ ಗುಣಗಳನ್ನು ಅನ್ವಯಿಸಿಕೊಳ್ಳೋದಕ್ಕೆ ಪರಾನ್ವಯ ಅಂತ ಹೇಳ್ತಾರೆ. ತೇಜಸ್ಸು, ತೇಜಸ್ಸಿಗೆ ಪರ ವಾಯು. ಪರಾನ್ವಯ ಅಂದರೆ ತನ್ನ ಹುಟ್ಟಿಗೆ ಕಾರಣವಾಗಿರ್ತಕ್ಕಂಥ ತೇಜಸ್ಸಿಗಿಂತಲೂ ದೊಡ್ಡದಾಗಿರ್ತಕ್ಕಂಥ ವಾಯುವಿನ ಗುಣಗಳಾದ ಸ್ಪರ್ಶ ಮತ್ತು ಶಬ್ದ, ಅವುಗಳನ್ನು ಅನ್ವಯಿಸಿಕೊಂಡ್ರು ರೂಪ, ಸ್ಪರ್ಶ, ಶಬ್ದ ಅಂತ 3ನೇ ರೋನಲ್ಲಿ ತೇಜಸ್ಸಿನ ಗುಣಗಳನ್ನು ಬರ್ಕೊಂಡಿವಿ ನಾವು. ಅದರಲ್ಲಿ ರೂಪ ಮಾತ್ರ ತೇಜಸ್ಸಿನ ಗುಣ, ಸ್ಪರ್ಶ ಶಬ್ದ ಎಲ್ಲಿಂದ ಬಂತು? ಪರಾನ್ವಯಾತ್. ಆ ತನಗಿಂತ ಪರವಾಗಿರ್ತಕ್ಕಂಥ ವಾಯುವಿನ ಗುಣಗಳನ್ನು ಇದರಲ್ಲಿ ನಾವು ಸೇರಿಸಿಕೊಂಡ್ವಿ. ಹಾಗೆಯೇ ಪರಾನ್ವಯದಿಂದ ಈ ಹಿಂದಿನ ಭೂತ ಪದಾರ್ಥದ ಗುಣಗಳನ್ನು ಅನ್ವಯಿಸಿಕೊಂಡು ಮುಂದೆ ಹೋಗೋದಕ್ಕೆ ಪರಾನ್ವಯ ಅಂತ ಹೆಸರು. ಆಯಿತಾ? ಆಮೇಲೆ ಇನ್ನೊಂದು ಶಬ್ದ ಪ್ರತಿಯೊಂದು ಶ್ಲೋಕದಲ್ಲೂ ಬರ್ತಕ್ಕಂಥ ಶಬ್ದ ವಿಕುರ್ವಾಣಾತ್ ಅಂತ. ಏನು ವಿಕುರ್ವಾಣಾತ್ ಅಂದರೆ? ವಿಕುರ್ವಾಣಾತ್ ಅಂದರೆ ಕಾಲಕರ್ಮ ಸಂಯೋಗದಿಂದ ಅಂತ ಅರ್ಥ. ಈಗ ಈ ಜಡ ಪದಾರ್ಥಗಳು, ಪಂಚಭೂತಗಳು ಭಗವಂತನಿಂದ ಮಹತ್ತತ್ವ ಸೃಷ್ಟಿಯಾಯಿತು, ಅದರಿಂದ ಅಹಂಕಾರ ತತ್ವ ಸೃಷ್ಟಿಯಾಯಿತು. ಆ ಅಹಂಕಾರದಲ್ಲಿನ 3 ಪ್ರಭೇದಗಳು, ಅದರಲ್ಲಿ ತಾಮಸ ಅಹಂಕಾರದಿಂದ ಪಂಚಭೂತಗಳು ಸೃಷ್ಟಿಯಾದವು ಅನ್ನೋದನ್ನು ಹಿಂದೆ ನಾವು ನೋಡಿದ್ವಿ. ಯಾಕೆ ಇದೇ ಸಮಯಕ್ಕೆ ಆ ಪಂಚಭೂತಗಳು ತಾಮಸ ಅಹಂಕಾರದಿಂದ ಸೃಷ್ಟಿಯಾದವು? ಅನಾದಿಯಾದ ಕಾಲದಲ್ಲಿ ವೈ ಅಟ್ ಎ ಸ್ಪೆಸಿಫಿಕ್ ಟೈಮ್ ದೀಸ್ ಗಾಟ್ ಕ್ರಿಯೇಟೆಡ್ ಅಂದರೆ ಆ ಕಾಲ ಒದಗಿ ಬಂತು. ಕರ್ಮ ಅಂದರೆ ಕ್ರಿಯೆ. ಈ ಪಂಚಭೂತಗಳಲ್ಲಿನ ಪರಿಣಾಮ ಏನಿದೆ ಅದೇ ಕ್ರಿಯೆ. ಪಂಚಭೂತಗಳಿಗೆ ಕಾಲ ಒದಗಿ ಬಂದಾಗ ಅವುಗಳಲ್ಲಿ ಪರಿಣಾಮ ಉಂಟಾಯಿತು. ಕಾಲ ಕರ್ಮ ಸಂಯೋಗ. ಅದು ಯಾಕೆ ಅಂದರೆ ಅದು ಭಗವದಿಚ್ಛಾಧೀನ ಅಂತ ಹೇಳ್ತಾರೆ. ಆದ್ದರಿಂದ ವಿಕುರ್ವಾಣಾತ್
ಅನ್ನೋದಕ್ಕೆ ಕಾಲಕರ್ಮ ಸಂಯೋಗದಿಂದ, ಅಂದರೆ ಅಟ್ ಎ ಸ್ಪೆಸಿಫಿಕ್ ಗಿವನ್ ಟೈಮ್ ಅವು ಪರಿಣಾಮಕ್ಕೆ ಒಳಗಾದವು, ಪಂಚಭೂತಗಳ ಸೃಷ್ಟಿಯಾಯಿತು. ಯಾಕೆ ಅದೇ ಸಮಯಕ್ಕೆ ಆಯಿತು ಅಂದರೆ, ಜಡಕ್ಕೂ ಒಂದು ಕರ್ಮ ಇದೆ. ಭಗವದಿಚ್ಛಾರೂಪವ ಈ ಕಾಲಕ್ಕೆ ಈ ಜಡ ಪದಾರ್ಥ ಸೃಷ್ಟಿಯಲ್ಲಿ ಇಂಥ ಪಾತ್ರ ವಹಿಸಬೇಕು ಅನ್ನೋದು ಭಗವದಿಚ್ಛೆ. ಆದ್ದರಿಂದ ಕಾಲಕರ್ಮ ಸಂಯೋಗ ರೂಪವಾದ ಭಗವದಿಚ್ಛೆಯಿಂದ ಅಂತ ಅರ್ಥ. ವಿಕುರ್ವಾಣಾತ್ ಅಂದರೆ ಅದು ಪ್ರತಿಯೊಂದಕ್ಕೂ ಅನ್ವಯಿಸುತ್ತೆ. ಆಕಾಶ ಸೃಷ್ಟಿ ಯಾಕಾಯಿತು? ವಿಕುರ್ವಾಣಾತ್. ವಾಯು ಸೃಷ್ಟಿ ಯಾಕಾಯಿತು? ವಿಕುರ್ವಾಣಾತ್. ಆದ್ದರಿಂದಲೇ ಪ್ರತಿಯೊಂದು 25ನೇ ಶ್ಲೋಕದಿಂದ 29ನೇ ಶ್ಲೋಕದ ತನಕ ಪ್ರತಿಯೊಂದು ಶ್ಲೋಕದಲ್ಲಿ ವಿಕುರ್ವಾಣಾತ್ ಅನ್ನೋ ವಿಶೇಷಣವನ್ನು ನೀವು ನೋಡ್ತಾ ಇದ್ದೀರಿ. ಶ್ಲೋಕದಲ್ಲಿ ವಿಕುರ್ವಾಣಾತ್ ಅಂತಂದರೆ ಭಗವದಿಚ್ಛಾರೂಪವಾಗಿರ್ತಕ್ಕಂಥ ಕಾಲಕರ್ಮ ಸಂಯೋಗದಿಂದ ಆಕಾಶ ಸೃಷ್ಟಿಯಾಯಿತು, ವಾಯು ಸೃಷ್ಟಿಯಾಯಿತು, ತೇಜಸ್ಸು ಸೃಷ್ಟಿಯಾಯಿತು. ಹೀಗೆ ಪ್ರತಿಯೊಂದು ಪಂಚಭೂತಗಳು ಕೂಡ ವಿಕುರ್ವಾಣ ಆ ಕಾಲಕ್ಕೆ ಅವುಗಳಲ್ಲಿ ಪರಿಣಾಮ ಉಂಟಾಗಿ ಅವು ಸೃಷ್ಟಿಯಲ್ಲಿ ಇಂಥ ಪಾತ್ರ ವಹಿಸಬೇಕು ಅನ್ನೋ ಭಗವದಿಚ್ಛೆಯಿಂದ ಅವುಗಳ ಸೃಷ್ಟಿಯಾಯಿತು. ಆಮೇಲೆ ಇನ್ನೊಂದು ಶಬ್ದ ಮಾತ್ರಾಗುಣ ಅಂತಕ್ಕಂಥ ಶಬ್ದ. ಅದನ್ನು ಎಲ್ಲ ಶ್ಲೋಕದಲ್ಲೂ ಉಪಯೋಗ ಮಾಡಿಲ್ಲ, ಆದರೆ ಅದು ಅಂಡರ್ಸ್ಟುಡ್. ಅದು 25ನೇ ಶ್ಲೋಕದಲ್ಲಿ ತಸ್ಯ ಮಾತ್ರ ಗುಣ ಶಬ್ದೋ ಅಂತ 2ನೇ ಸಾಲಿನಲ್ಲಿ ಹೇಳ್ತಾರೆ. ಮಾತ್ರಾ ಗುಣ ಅಂದರೆ ತನ್ಮಾತ್ರ. ನಾನು 3 ರೋಗಳನ್ನು ಮಾಡಿಸಿ ಲೆಫ್ಟ್ ಸೈಡಿಗೆ ತನ್ಮಾತ್ರ ಅಂತ ಬರೆಸಿದ್ದೀನಲ್ಲ, ತನ್ಮಾತ್ರ ಅಂದರೆ ಮಾತ್ರಾ ಗುಣ. ಏನು ಹಂಗೆ ಮಾತ್ರಾ ಗುಣ ಅಥವಾ ತನ್ಮಾತ್ರ ಅಂದರೆ, ತನ್ಮಾತ್ರ ಆ ಶಬ್ದವೇ ಹೇಳುತ್ತೆ, ಆಕಾಶದಲ್ಲಿ ಮಾತ್ರ ಇರತಕ್ಕಂಥ ಅದರ ವಿಶಿಷ್ಟ ಗುಣ. ವಾಯುವಿನಲ್ಲಾಗಲಿ ತೇಜಸ್ಸಿನಲ್ಲಾಗಲಿ ರಸದಲ್ಲಾಗಲಿ ಅಲ್ಲ, ವಾಯು ತೇಜಸ್ಸು ಜಲ ಪೃಥ್ವಿಗಳಲ್ಲಿ ಶಬ್ದ ಇದೆ, ಆದರೆ ಪರಂಪರೆಯ ಇದೆ. ಅದು ನೇರವಾಗಿ ಇರೋದು, ಅದರದ್ದೇ ವಿಶಿಷ್ಟ ಗುಣ ಅಸಾಧಾರಣ ಗುಣ ಆಗಿ ಇರೋದು ಆಕಾಶದಲ್ಲಿ ಮಾತ್ರ. ಆದ್ದರಿಂದ ತನ್ಮಾತ್ರ ಅಂದರೆ ಇಟ್ಸ್ ಓನ್ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್. ಸ್ಪರ್ಶ ಅನ್ನೋದು ವಾಯುವಿನ ತನ್ಮಾತ್ರ, ರೂಪ ಅನ್ನೋದು ತೇಜಸ್ಸಿನ ತನ್ಮಾತ್ರ, ರಸ ಅನ್ನೋದು ಜಲದ ತನ್ಮಾತ್ರ, ಗಂಧ ಅನ್ನೋದು ಪೃಥ್ವಿಯ ತನ್ಮಾತ್ರ. ಹೀಗೆ ತಸ್ಯ ಮಾತ್ರ ಗುಣ ಅಂದರೆ ಆಯಾ ಪಂಚಭೂತಗಳ ಮಾತ್ರಾ ಗುಣಗಳು ತನ್ಮಾತ್ರ ಅಂತ ಹೇಳಿಸಿಕೊಳ್ಳುವಂಥವು. ಅವುಗಳಿಗೆ ಯುನೀಕ್ ಐಡೆಂಟಿಫೈಯರ್ಸ್, ಅವುಗಳನ್ನು ಗುರುತಿಸೋದು ಅವುಗಳಿಂದ. ಈ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಇರೋದರಿಂದ ಇದು ಇಂಥದ್ದೇ ಪದಾರ್ಥ ಅಂತ ಗುರುತಿಸಲಿಕ್ಕೆ ಅನುಕೂಲವಾಗುವಂಥ ಯುನೀಕ್ ಐಡೆಂಟಿಫೈಯರ್ಸ್ ಅವು. ಅದು ಮಾತ್ರಾ ಗುಣ ಅನ್ನೋ ಶಬ್ದದ ಅರ್ಥ. ಅನಂತರ ಈಗ ನೀವು ಶ್ಲೋಕ ನೋಡಿದರೆ ಆ ಶ್ಲೋಕದ ಅರ್ಥ ಆದೀತು ಅಂತ ನನಗನ್ನಿಸ್ತದೆ. ತಾಮಸಾದಪಿ ಭೂತಾದೇಹೇ ವಿಕುರ್ವಾಣಾದ ಭೂನ್ನಭಃ ತಸ್ಯ ಮಾತ್ರಾ ಗುಣಶಬ್ದೋ ಲಿಂಗಂ ಯದೃಷ್ಟ ದೃಶ್ಯಯೋಹೋ. ಇಲ್ಲಿ ಹೇಳ್ತಾ ಇರೋದಿಷ್ಟೇ, ಆಕಾಶ ಸೃಷ್ಟಿಯಾಯಿತು. ಪಂಚಭೂತಗಳಲ್ಲಿ ಭೂತಾದೇಹೆ, ಪಂಚಭೂತಗಳಲ್ಲಿ ಆದಿ ಮೊದಲನೇದ್ದು ಯಾವುದಪ್ಪ? ಆಕಾಶ. ನೀವು ಆ ಮೊದಲಿನ ರೋ ನೋಡಿದರೆ ಅಲ್ಲಿ ಆಕಾಶ ಮೊದಲು ಬರ್ಕೊಂಡಿದ್ದೀರಿ. ಅದರ ಸೃಷ್ಟಿಯಾಯಿತು. ಅಭೂತ್ ನಭಃ, ನಭಃ ಅಂದರೆ ಆಕಾಶ, ಅಭೂತ್ ಅಂದರೆ ಆಯಿತು. ಹೇಗೆ? ವಿಕುರ್ವಾಣಾತ್, ಈಗಾಗಲೇ ಅದರ ಅರ್ಥ ಹೇಳಿದ್ದೀನಿ. ಯಾವುದರಿಂದ ಆಕಾಶ ಉಂಟಾಯಿತು? ತಾಮಸಾತ್. ಅವು ಹಿಂದೆ ಹೇಳಿದ್ದಾರೆ, 3 ಅಹಂಕಾರದಲ್ಲಿ 3 ವಿಧ. ಸೋಹಂಕಾರ ಇತಿ ಪ್ರೋಕ್ತೋ ವಿಕುರ್ವನ್ ಸಮಭೂತ್ ತ್ರಿಧ ಅಂತ. ಅದರಲ್ಲಿ ವೈಕಾರಿಕ ತೈಜಸಃ ತಾಮಸಶ್ಚೇತಿ ಯದ್ವಿಧ, 24ನೇ ಶ್ಲೋಕ ಮೊದಲನೇ ಸಾಲು. ತಾಮಸ ಅಹಂಕಾರದಲ್ಲಿ ವೈಕಾರಿಕ ತೈಜಸ ತಾಮಸ ಅಂತ 3 ವಿಧ. ಅದರಲ್ಲಿ ಅಂದರೆ ಅಹಂಕಾರದಲ್ಲಿ 3 ವಿಧ, ವೈಕಾರಿಕ ತೈಜಸ ತಾಮಸ ಅಂತ. ಆ 3ರಲ್ಲಿ ತಾಮಸ ಅಹಂಕಾರ ಅಂತ ಏನಿದೆ ಅದರಿಂದ ಈ ಆಕಾಶದ ಸೃಷ್ಟಿಯಾಯಿತು. ಎಲ್ಲ ಪಂಚಭೂತಗಳ ಸೃಷ್ಟಿ ಅದರಿಂದಲೇ ಆಗಿದ್ದು. ಆಯಿತಾ? ಆರಂಭದಲ್ಲಿ ಆಕಾಶ ಇರೋದರಿಂದ ಅದನ್ನು ಹೇಳ್ತಾ ಇದ್ದಾರೆ ಆಕಾಶದ ಸೃಷ್ಟಿಗೆ ಮೊದಲು. ತಾಮಸಾತ್ ಅಂದರೆ ಆ ವೈಕಾರಿಕ ತೈಜಸ ತಾಮಸ ಅನ್ನೋ 3 ವಿಧವಾದ ಅಹಂಕಾರದಲ್ಲಿ
ತಾಮಸ ಅಹಂಕಾರದಿಂದ ಭೂತಾದೇಹೇ ಭೂತಗಳಲ್ಲಿ ಮೊದಲನೆಯದಾಗಿರ್ತಕ್ಕಂಥ ಈ ಆಕಾಶವು ಅದೇ ನಭಃ ವಿಕುರ್ವಾಣಾತ್ ಅಭೂತ್ ಭಗವದಿಚ್ಛಾ ಪ್ರಕಾರ ಕಾಲ ಒದಗಿದಾಗ ಆ ಆಕಾಶದ ಸೃಷ್ಟಿಯಾಯಿತು. ತಸ್ಯ ಮಾತ್ರ ಗುಣ ಶಬ್ದ, ಅದರ ತನ್ಮಾತ್ರ ಗುಣ, ಅದರ ವಿಶೇಷ ಕ್ಯಾರೆಕ್ಟರಿಸ್ಟಿಕ್, ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಅದ್ಯಾವುದಪ್ಪ ಅಂದರೆ ಅದು ಶಬ್ದ. ಅದರಿಂದ ಮುಂದೇನು ಲಿಂಗಮ್ಯ ದೃಷ್ಟ ದೃಶ್ಯಯೋ, ಈ ಪ್ರಪಂಚ ಅನ್ನೋದು ದೃಷ್ಟ ಮತ್ತು ದೃಶ್ಯ ಇವುಗಳಿಂದ ಕೂಡಿದ್ದು. ಕಣ್ಣಿಗೆ ಕಾಣುವ ಪದಾರ್ಥಗಳ ಜ್ಞಾನ ಬಹಳ ಸ್ವಲ್ಪ. ಶಬ್ದದಿಂದ ನಾವು ಈ ದೃಶ್ಯ ಪ್ರಪಂಚದ ಜ್ಞಾನವನ್ನು ಮಾಡ್ಕೊಳ್ತೀವಿ. ಆದ್ದರಿಂದ ದೃಶ್ಯವಾಗಿರ್ತಕ್ಕಂಥ ಈ ಶಬ್ದ ಪ್ರಪಂಚಕ್ಕೆ ಲಿಂಗ ಅಂದರೆ ಕಾರಣ. ಯಾವುದು? ಶಬ್ದ. ಶಬ್ದದಿಂದ ಈ ಪ್ರಪಂಚದ ಜ್ಞಾನ ನಮಗಾಗೋದರಿಂದ ದೃಷ್ಟ ಮತ್ತು ದೃಶ್ಯ, ನೋಡಿಸಿಕೊಳ್ಳಲ್ಪಡುವುದು, ನೋಡುವವನು, ಇವುಗಳಿಂದ ಕೂಡಿರ್ತಕ್ಕಂಥ ಈ ಪ್ರಪಂಚದ ಜ್ಞಾನ ನಮಗಾಗೋದು ಯಾವುದರಿಂದ? ಶಬ್ದದಿಂದ. ಪ್ರತ್ಯಕ್ಷದಿಂದ ಆಗೋ ಜ್ಞಾನ ಬಹಳ ಕಡಿಮೆಯದ್ದು. ಜ್ಞಾನ ಪ್ರಪಂಚ ವಿಸ್ತೃತವಾಗಿ ನಮಗೆ ಲಭ್ಯವಾಗೋದೇ ಶಬ್ದದಿಂದ. ಆದ್ದರಿಂದ ಲಿಂಗಂ ಕಾರಣ. ಈ ದೃಷ್ಟ ದೃಶ್ಯ ರೂಪವಾಗಿರ್ತಕ್ಕಂಥ ಪ್ರಪಂಚದ ಜ್ಞಾನಕ್ಕೆ ಲಿಂಗಂ ಶಬ್ದ, ಕಾರಣವಾಗಿರ್ತಕ್ಕಂಥದ್ದು ಶಬ್ದ. ಆ ಶಬ್ದ ಅನ್ನೋದು ಆಕಾಶದ ಮಾತ್ರಾ ಗುಣ. ಆ ಆಕಾಶ ಅನ್ನೋದು ತಾಮಸ ಅಹಂಕಾರದಿಂದ ಹುಟ್ಟಿರ್ತಕ್ಕಂಥದ್ದು. ಇಷ್ಟು ಶ್ಲೋಕದ ಅರ್ಥ. ಇದೇ ಕ್ರಮವನ್ನು ಅನುಸರಿಸಿಕೊಂಡು ಮುಂದಿನ ಎಲ್ಲ ಶ್ಲೋಕಗಳಿವೆ. ನಭಸೋಥ ವಿಕುರ್ವಾಣಾತ್ ಅಭು. ಇಲ್ಲೇನಾದರೂ ಪ್ರಶ್ನೆ ಇದ್ದರೆ ಕೇಳಿ, ಯಾಕೆಂದರೆ ಇದು ಕ್ಲಿಯರ್ ಆಗಿದ್ದರೆ ಮುಂದಿಂದು ಸುಲಭ, ಏನಿಲ್ವೇ ಇಲ್ಲ. ಇದು ಕ್ಲಿಯರ್ ಆಗಿಲ್ಲ ಅಂದರೆ ಮುಂದೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಒಂದು ನಿಮಿಷ ಕೊಡ್ತೇನೆ, ಅನ್ಮ್ಯೂಟ್ ಮಾಡಿಕೊಂಡು ಇಲ್ಲೇನಾದರೂ ಪ್ರಶ್ನೆ ಇದ್ದರೆ, ಏನಾದರೂ ಅರ್ಥವಾಗದೇ ಇದ್ದು ಉಳಿದಿದ್ದರೆ ದಯವಿಟ್ಟು ಕೇಳಿ. ಹಾಂ ಹೇಳಿ, ಯಾರು? ಹಾಂ ಗೋಪಾಲರಾವ್ ನಮಸ್ಕಾರ. ಅದು ಭಗವದಿಚ್ಛಾನೆ. ಯಾವುದರಿಂದ ಯಾವುದು ಅನ್ನೋದೇನದಲ್ಲ, ಅದನ್ನು ಭಗವದಿಚ್ಛಾನೆ ನಿಯಾಮಕ ಅದಕ್ಕೆ. ಈಗ 3 ಗುಣಗಳವ, ಸತ್ವ, ರಜಸ್ಸು, ತಮಸ್ಸು. ಅವು ನೀವು 18ನೇ ಶ್ಲೋಕದಾಗ ನೋಡಿದರೆ ಸತ್ವಂ ರಜಸ್ತಮ ಇತಿ ನಿರ್ಗುಣಸ್ಯ ಗುಣಾಸ್ತ್ರಯ. ಸೃಷ್ಟಿಯ ಆದಿಯಲ್ಲಿ ಸೃಜ್ಯಂ ಸೃಜಾಮಿ ಅಂತ ಭಗವಂತನಿಗೆ ಇಚ್ಛೆ ಉಂಟಾಗ್ತದೆ. ಆವಾಗ ಮೊಟ್ಟ ಮೊದಲ ಪಾತ್ರ ಈ 3 ಗುಣಗಳದ್ದು. ಸೃಷ್ಟಿ ಬಿಗಿನಿಂಗ್ ಆಗೋದೇ ಇಲ್ಲೇ. ಸೃಷ್ಟಿ ಬಿಗಿನಿಂಗಿನಲ್ಲಿ ಏನನ್ನು ಬಳಸ್ಕೊಂಡ ಭಗವಂತ ಅಂದರೆ ಸತ್ವ ರಜಸ್ಸು ತಮಸ್ಸು ಬಳಸ್ಕೊಂಡ. ನಿರ್ಗುಣಸ್ಯ ಗುಣಾಸ್ತ್ರಯ ಸ್ಥಿತಿ ಸರ್ಗ ನಿರೋಧೇಶು ಗೃಹೀತ ಮಾಯಯ ವಿಭೋಹೋ. 18ನೇ ಶ್ಲೋಕ ನೀವು ನೋಡಿದರೆ ಗೊತ್ತಾಗತ್ತೆ. ಸೃಷ್ಟಿ ಸ್ಥಿತಿ ಮತ್ತು ಸಂಹಾರಗಳಿಗೆ ಈ 3 ಗುಣಗಳನ್ನು ಬಳಸಿಕೊಂಡ ಭಗವಂತ ಆರಂಭದಲ್ಲಿ ಸೃಷ್ಟಿಯಲ್ಲಿ ಪಾತ್ರವಹಿಸ್ತಕ್ಕಂಥವುಗಳು ಆ ಸತ್ವ ರಜಸ್ತಮೋ ಗುಣಗಳು. ಯಾತಕ್ಕೆ ಅದನ್ನು ಹೇಳ್ತಾ ಇದ್ದೇನೆ ಅಂದರೆ, ಈ ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳಿಂದ ಈ 3 ಅಹಂಕಾರದ ಪ್ರಭೇದಗಳು ಯಾವ್ಯಾವುದು? ವೈಕಾರಿಕ, ತೈಜಸ, ತಾಮಸ. ಅಲ್ಲೇ ಏನು ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳವಲ್ಲ, ಅದರೊಳಗೆ ತಮಸ್ ಅನ್ನೋ ಗುಣದಿಂದ ತಾಮಸ ಅಹಂಕಾರ, ರಜಸ್ ಅನ್ನೋ ಗುಣದಿಂದ ರಾಜಸ, ಇದು ತೈಜಸವಾದದ್ದು. ಇವು 3 ಅವಲ್ಲ, ವೈಕಾರಿಕ, ತೈಜಸ, ತಾಮಸ. ತಮಸ್ ಅನ್ನೋ ಗುಣದಿಂದ ತಾಮಸ ಅಹಂಕಾರ, ರಜಸ್ ಅನ್ನೋ ಗುಣದಿಂದ ತೈಜಸ, ಸತ್ವ ಅನ್ನೋ ಗುಣದಿಂದ ವೈಕಾರಿಕ. ಯಾಕೆ ಅಂದರೆ ಈ ವೈಕಾರಿಕದಿಂದ ದೇವತೆಗಳ ಸೃಷ್ಟಿಯಾಯಿತು. ಆಮೇಲೆ ತೈಜಸದಿಂದ ನಮ್ಮ ಇಂದ್ರಿಯಗಳ ಸೃಷ್ಟಿಯಾಯಿತು. ತಾಮಸದಿಂದ ನಮ್ಮ ಶರೀರದ ಸೃಷ್ಟಿಯಾಯಿತು. ಪಂಚಭೂತಗಳು, ಅದರಿಂದ ಶರೀರ. ಹೀಗೆ ಇದು ಏನು ಅರ್ಥ ಇದಕ್ಕೆ ಅಂತಂದರೆ, ರಿಲೇಟಿವ್ಲಿ ಒನ್ ಈಸ್ ಆಫ್ ಲೆಸ್ ಇಂಪಾರ್ಟೆನ್ಸ್ ದ್ಯಾನ್ ದ ಅದರ್ ಕ್ವಾಲಿಟಿ ವೈಸ್.
ಈಗ ನಮ್ಮ ಶರೀರ ಜಡ ಶರೀರ ಇದು. ತಾಮಸ ಅಂದರೆ ಏನು? ತೈಜಸ್ಸಕ್ಕಿಂತ ಕಡಿಮೆ ಬೆಲೆ ಉಳ್ಳಂಥದ್ದು. ಶರೀರಕ್ಕಿಂತ ಇಂದ್ರಿಯಗಳು ಹೆಚ್ಚು ಬೆಲೆ ಉಳ್ಳವು. ಆ ಇಂದ್ರಿಯಗಳಿಗಿಂತ ಆ ಇಂದ್ರಿಯಾಭಿಮಾನಿ ದೇವತೆಗಳು ಅವರಿನ್ನೂ ದೊಡ್ಡವರು. ಶರೀರ ಕೆಳಗೆ ತಾಮಸ, ಆ ಶರೀರದಲ್ಲಿನ ಇಂದ್ರಿಯಗಳು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಇವು ತೈಜಸ. ಆ ಇಂದ್ರಿಯಗಳಲ್ಲಿ ನಿಂತು ಕೆಲಸ ಮಾಡತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಅವರು ವೈಕಾರಿಕ. ಈ ಕ್ರಮ ನೋಡ್ತಾ ಬಂದಾಗ ಇಂದ್ರಿಯಾಭಿಮಾನಿ ದೇವತೆಗಳು ಇಂದ್ರಿಯಗಳಿಗಿಂತ ದೊಡ್ಡವರು, ಇಂದ್ರಿಯಗಳು ಶರೀರಕ್ಕಿಂತ ದೊಡ್ಡದು. ಅಂದರೆ ಜಡಕ್ಕಿಂತ ಹೆಚ್ಚಿನದ್ದು ಜ್ಞಾನವನ್ನು ಉತ್ಪಾದಿಸ್ತಕ್ಕಂಥದ್ದು, ಕ್ರಿಯೆಯನ್ನು ಉತ್ಪಾದಿಸ್ತಕ್ಕಂಥದ್ದು. ಅದಕ್ಕಿಂತ ದೊಡ್ಡದು ಅವುಗಳಲ್ಲಿ ನಿಂತು ಅವುಗಳನ್ನು ನಿಯಮನ ಮಾಡತಕ್ಕಂಥ ತತ್ವಾಭಿಮಾನಿ ದೇವತೆಗಳು. ಈ ಅರ್ಥದಲ್ಲಿ ವೈಕಾರಿಕ, ತೈಜಸ, ತಾಮಸ ಅನ್ನೋ ಪ್ರಭೇದಗಳು. ಅಲ್ಲಿ ನಾವು ಕನ್ನಡದೊಳಗೆ ತಮೋಗುಣ ಅಂತ ಬಳಸ್ತೀವಲ್ಲ, ಕೆಟ್ಟವನು ದುರ್ಯೋಧನ ತಾಮಸಿಕ ತಮೋಗುಣ, ಆ ಅರ್ಥದಲ್ಲಿ ಅಲ್ಲ. ಇಲ್ಲಿ ಏನು ಅರ್ಥ ಅಂದರೆ ಇಟ್ ಈಸ್ ಆಫ್ ರಿಲೇಟಿವ್ಲಿ ಲೆಸ್ಸರ್ ಇಂಪಾರ್ಟೆನ್ಸ್ ಕಂಪೇರ್ಡ್ ಟು ದ ಅದರ್, ಅಷ್ಟೇ ಅರ್ಥ. ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವಶನ್. ಮತ್ತೇನಾದರೂ ಪ್ರಶ್ನೆ ಯಾರದಾದರೂ? ಓಕೆ, ಆಮೇಲೆ ಮುಂದೆ ಹೋಗೋಣ. ಹಾಗಾದರೆ ನೋಡಿ, ಅದು ಆರ್ಡರ್ ತುಂಬ ಚೆನ್ನಾಗಿದೆ. 25ನೇ ಶ್ಲೋಕದಲ್ಲಿ ಆಕಾಶದ ಸೃಷ್ಟಿ ಹೇಳಿದರು. ಅಭೂತ್ ನಭಃ, ನಭಃ ಅಂದರೆ ಆಕಾಶ, ಅಭೂತ್ ಅಂದರೆ ಉಂಟಾಯಿತು. 26ನೇ ಶ್ಲೋಕದಲ್ಲಿ ನಿಮ್ಗೆ ಬರ್ಕೊಂಡದ್ದು ಆರ್ಡರ್ ನೋಡಿ, ಅದಕ್ಕೆ ಸರಿಯಾಗಿ ಹೊಂತದೆ. 26ನೇ ಶ್ಲೋಕದಲ್ಲಿ ವಾಯುವಿನ ಉತ್ಪತ್ತಿ ಹೇಳಿದರು. ಸ್ಪರ್ಶಗುಣ ಅನಿಲಃ ಅಂತ 26ನೇ ಶ್ಲೋಕದ ಮೊದಲನೇ ಸಾಲಿನ ಕೊನೆಗೆ ಸ್ಪರ್ಶಗುಣೋ ನಿಲಃ, ಸ್ಪರ್ಶಗುಣ ಅನಿಲಃ. ಅನಿಲಃ ಅಂದರೆ ವಾಯು. ಅವನು ಎಂಥವನು? ಅವನ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ಏನು? ಸ್ಪರ್ಶಗುಣ, ಸ್ಪರ್ಶ ಅನ್ನೋ ಗುಣವುಳ್ಳಂಥದ್ದು. ಆಯಿತಾ? ಪರಾನ್ವಯಾತ್ ಶಬ್ದವಾಂಶ್ಚ, ಎರಡನೇ ಸಾಲು ನೋಡಿ. ಪರಾನ್ವಯ, ಆಗಲೇ ನಾವು ಅದರ ಅರ್ಥ ತಿಳ್ಕೊಂಡಿದ್ದೀವಿ. ಹಿಂದಿನಿಂದ ಇದಕ್ಕೆ ಪರವಾಗಿರ್ತಕ್ಕಂಥ ಆಕಾಶದಿಂದ ಬಂದ ಗುಣ ಯಾವುದು? ಶಬ್ದ. ಆದ್ದರಿಂದ ಪರಾನ್ವಯಾತ್ ಶಬ್ದವಾಂಶ್ಚ ಅಂತ ಇದು ಇಲ್ಲಿನ ಮುಖ್ಯ ವಿಷಯ. ಉಳಿದ ಗುಣಗಳು ಪ್ರಾಣ, ಓಜಃ, ಸಹ, ಬಲಂ ಅಂತ ವಾಯುವಿನ ಗುಣಗಳನ್ನು ಮುಂದೆ ಹೇಳಿದ್ದಾರೆ. ಮುಂದಿನ ಶ್ಲೋಕ ವಾಯೋರಪಿ ವಿಕುರ್ವಾಣಾತ್ ಅಂದರೆ 26ನೇ ಶ್ಲೋಕದಲ್ಲಿ ವಾಯುವಿನ ಉತ್ಪತ್ತಿ ಆಯಿತು. 27ನೇ ಶ್ಲೋಕದಲ್ಲಿ ಆ ವಾಯುವಿನಿಂದ ತೇಜಸ್ಸಿನ ಉತ್ಪತ್ತಿ ಆಯಿತಾ. ಉಪಪದ್ಯತ ತೇಜಃ ಅಂತ, ಉಪಪದ್ಯತ ಅಂದರೆ ಉಂಟಾಯಿತು, ತೇಜಃ ಉಪಪದ್ಯತ. ಅಲ್ಲೂ ವಿಕುರ್ವಾಣಾತ್, ಎಲ್ಲ ಶ್ಲೋಕಗಳಲ್ಲಿರೋ ಶಬ್ದ ಅಲ್ಲೇ ಇದೆ. ವಿಕುರ್ವಾಣಾತ್ ಕಾಲಕರ್ಮ ಸ್ವಭಾವತಃ ವಾಯೋಹೋ ಅಂದರೆ ವಾಯುವಿನಿಂದ, ತೇಜಃ ಉಪಪದ್ಯತ. ಆಯಿತಾ? ಅಲ್ಲಿ ವೈ ಅನ್ನೋ ಶಬ್ದದಿಂದ ನೀವು ಪರಾನ್ವಯಾತ್ ಅನ್ನೋದನ್ನು ಇಟ್ಕೋಬೇಕು. ಅಂದರೆ ಅದರ ಹಿಂದಿನ ಭೂತದ ಗುಣಗಳನ್ನು ಇದು ಪಡ್ಕೊಳ್ತು. ಅದರಿಂದ ಏನಾಯಿತು? ರೂಪವತ್, ಸ್ಪರ್ಶ, ಶಬ್ದವತ್. ನಿಮ್ಮ ಟೇಬಲ್ ನೋಡಿದರೆ ನೀವು ಅಲ್ಲಿ ಬರ್ಕೊಂಡಿದ್ದೀರಿ, ವಾಯುವಿನ ಕೆಳಗೆ ಸ್ಪರ್ಶ ಶಬ್ದ ಅಲ್ಲ, ಇದು ವಾಯೋರಪಿ ವಿಕುರ್ವಾಣಾತ್ ಕಾಲಕರ್ಮ ಸ್ವಭಾವತಃ ಉಪಪದ್ಯತ ವೈ ತೇಜಃ, ತೇಜಸ್ಸಿಂದಿದು. ತೇಜಸ್ಸಿಂದು ಗುಣಗಳು ಏನೇನೋ ಅದರ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಕು ರೂಪ. ಪರಾನ್ವಯಾತ್, ವೈ ಶಬ್ದದಿಂದ ಪರಾನ್ವಯಾತ್ ಹಿಂದಿನವುಗಳ ಯಾವ್ಯಾವ? ಅವು ಸ್ಪರ್ಶ ಶಬ್ದ, ಶಬ್ದ ಆಕಾಶದ್ದು, ಸ್ಪರ್ಶ ವಾಯುವಿನದ್ದು. ಹೀಗೆ ತೇಜಃ ಉಪಪದ್ಯತ. 27ನೇ ಶ್ಲೋಕದಿಂದ ತೇಜಸ್ಸಿನ ಉತ್ಪತ್ತಿಯನ್ನು ಹೇಳಿದರು. 25 ಆಕಾಶ, 26 ವಾಯು, 27 ತೇಜಸ್ಸು. ಆಮೇಲೆ 28 ಯಾವುದು? ಅಂಬಃ, ಜಲ. ತೇಜಸಸ್ತು ವಿಕುರ್ವಾಣಾತ್ ಆಸೀದಂಭೋ, ಅಂಬಃ ಆಸೀತ್. ಅಂಬಃ ಅಂದರೆ ನೀರು. ಅದರ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ಏನು? ರಸಾತ್ಮಕಂ. ಆ ಜಲದ ಕೆಳಗೆ ನೀವು ರಸ ಅಂತ ಬರ್ಕೊಂಡಿದ್ದೀರಿ ನೋಡಿ, ಸೆಕೆಂಡ್ ರೋನಲ್ಲಿ, ಅದು ಅದರ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ಅದು. ಆಮೇಲೆ ಪರಾನ್ವಯಾತ್,
ಹಾಂ, ಸಮಯ ಮುಗಿತಾ ಬಂತು, ಮುಗಿಸ್ತೀನಿ ಬೇಗ. ಪರಾನ್ವಯಾತ್ ಏನಾಯಿತು? ರೂಪವತ್ ಸ್ಪರ್ಶವತ್ ಅಂಬಃ, ಅಂಬ ಅಂದರೆ ನೀರು ರೂಪವನ್ನು ಪಡೆದುಕೊಂಡಿತು ತೇಜಸ್ಸಿಂದು, ಸ್ಪರ್ಶವತ್ ವಾಯುವಿನ ಕ್ವಾಲಿಟಿ ಸ್ಪರ್ಶ ಪಡ್ಕೊಳ್ತು, ಘೋಷವತ್ ಘೋಷ ಅಂದರೆ ಶಬ್ದ, ಆ ಶಬ್ದವನ್ನು ಪಡೆದುಕೊಂಡಿತು, ಆಕಾಶದ ಗುಣ. ಹೀಗೆ ಇವುಗಳನ್ನೆಲ್ಲ ಪರಾನ್ವಯ, ಈ ಇಷ್ಟು ಗುಣಗಳನ್ನು ಪಡ್ಕೊಳ್ತು. ಆಮೇಲೆ 29ನೇ ಶ್ಲೋಕದಲ್ಲಿ ನಿಮಗೆ ಪೃಥ್ವಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಜಲದಿಂದ ಪೃಥ್ವಿ. ವಿಶೇಷಸ್ತು ವಿಕುರ್ವಾಣಾತ್ ಅಂಬಸೋ ಗಂಧವಾನ್ ಅಭೂತ್, ಗಂಧವುಳ್ಳದ್ದು ಹುಟ್ಟಿತು ಅಂದರೆ ಪೃಥ್ವಿ ಹುಟ್ಟಿತು. ಪರಾನ್ವಯಾತ್ ಆ ಹಿಂದಿನ ಗುಣಗಳೆಲ್ಲ ಯಾವ್ಯಾವ ಬಂದು? ಗಂಧ ಅಂತೂ ಅದರದ್ದಿದ್ದೇ ಇದೆ. ರಸ ಸ್ಪರ್ಶ ಶಬ್ದ ರೂಪ ಗುಣಾನ್ವಿತ, ಈ ಗುಣಗಳಿಂದ ಕೂಡ್ತು. ನೀವು ಆ ಟೇಬಲ್ನಲ್ಲಿ 3ನೇ ರೋದಲ್ಲಿ ಪೃಥ್ವಿ ಕೆಳಗಡೆ ನೋಡಿದರೆ ಗಂಧ ರಸ ರೂಪ ಸ್ಪರ್ಶ ಶಬ್ದ ಇವನ್ನೆಲ್ಲ ಬರ್ಕೊಂಡಿದ್ದೀರಿ. ಹೀಗೆ ಇವುಗಳನ್ನು ಅರ್ಥ ಮಾಡಿಕೊಳ್ಬೇಕು. ಇನ್ನು ಆಕಾಶಾದ್ವಾಯು ವಾಯೋರಗ್ನಿ ಅಂತ ತೈತ್ರಿ ಉಪನಿಷತ್ತಿನ ಮಾತನ್ನು ನನಗೆ ನೆನಪು ಮಾಡಿಕೊಟ್ರು ಕೊನೆಗೆ. ಅದರದ್ದೂ ಸ್ವಲ್ಪ ನೋಡಿಟ್ಟಿದ್ದೀನಿ. ಹೆಂಗೂ ಅದು ಬಹಳ ಜನರಿಗೆ ಗೊತ್ತಿದೆ ಮತ್ತು ಅದರದ್ದು ಅನೇಕ ವಿಷಯಗಳನ್ನು ಇಲ್ಲಿ ಹೇಳಿದ್ದೀವಿ. ಆ ತೈತ್ರಿ ಉಪನಿಷತ್ತಿನಲ್ಲಿ ಬರತಕ್ಕಂಥ ಆ ವಾಕ್ಯದ ಅರ್ಥವು ಅದನ್ನು ಹೇಳಬೇಕು ಅಂತ ಇಟ್ಕೊಂಡಿದ್ದೆ. ಇವತ್ತು ಸಮಯ ಆಗ್ತಾ ಬಂತು, ಆದ್ದರಿಂದ ಅದನ್ನು ಮುಂದಿನ ಅನುಸಂಧಾನದಲ್ಲಿ ನೋಡೋಣಂತೆ. ಇನ್ನೂ ಒಂದು 5 ನಿಮಿಷ ಇದೆ, ಏನಾದರೂ ಕೇಳೋದಿದ್ದರೆ ಕೇಳಬಹುದು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಆಯಿತು, ಯಾರಿಗೇನಿಲ್ಲ ಅನ್ಕೋತೀನಿ. ಹಾಗಾದರೆ ಎಲ್ಲ ಸದ್ಭಕ್ತರಿಗೆ ಸಾದರ ಪ್ರಣಾಮಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ತೆ. ಥ್ಯಾಂಕ್ ಯು.